ಎಲ್ಲಿವರೆಗೂ ಮಾಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ? ಗತಕಕ್ಷಾಯಾಂ ಕಿಯತ್ ಪರ್ಯಂತಂ ವಯಂ ಪಠಿತವಂತಹ? ಎಲ್ಲಿಯವರೆಗೆ ಓದಿದ್ವಿ? Begin it till 58 page number 58. ಅಷ್ಟು ದ್ವಿವಚನಂ ಅಭವತ್ ಖಲು. ಅಷ್ಟು ಅದ್ರದ್ದು ಅಭ್ಯಾಸಗಳನ್ನ ಮಾಡಿಲ್ಲ. ನಾನು ನೋಟ್ಸ್ ಎಲ್ಲ ಕಳಿಸಿದೀನಿ, ನೋಡಿದ್ರಾ? ನಿಮ್ಮ ಆನ್ಸರ್ ಜೊತೆ ಚೆಕ್ ಮಾಡ್ಕೊಂಡ್ರಾ? ಆಂ ಭಗಿನಿ. ಸರಿ, ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಅಸ್ತು ಇದಾನಿಂ ಅಭ್ಯಾಸಃ ಪಶ್ಯಾಮಃ. ಪೇಜ್ ನಂಬರ್ 59. 59 ಏನಂತಾರೆ ಸಂಸ್ಕೃತದಲ್ಲಿ? 60 ಏನ್ ಹೇಳ್ತಾರೆ? 60 ಕಲ್ತಿದೀವಾ? ಪಂಚಾಶತ್ವರೆಗೂ ಕಲ್ತಿದೀವಿ. 60 ಷಷ್ಠಿಹಿ ಹೇಳ್ತೀವಿ. ಷಷ್ಠಿಹಿ ಅಂತ 60 ಹೇಳ್ತೀವಿ. 50ವರೆಗೂ ಕಲ್ತಿದ್ದಲ್ವಾ? ಮಸ್ತ್. ನವಪಂಚಾಶತ್ 59. ಅಸ್ತು ಅಗ್ರೆ ಗಚ್ಚಾಮಃ. ಪೇಜ್ ನಂಬರ್ 59. ಏತೇಷಾಂ ಪದಾನಾಂ ದ್ವಿವಚನ ರೂಪಂ ಲಿಖತ. ಕೋಷ್ಟಕಂ ಪಶ್ಯಂತು. ಕೋಷ್ಟಕೆ ಏಕವಚನ ದ್ವಿವಚನಂ, ಏಕವಚನಂ ದ್ವಿವಚನಂ, ಅನ್ಯ ಏಕವಚನಂ ದ್ವಿವಚನಂ. ಏಕವಚನೆ ಗಜಃ ಅಸ್ತಿ. ದ್ವಿವಚನೆ ಕಥಂ ಭವತಿ? ದ್ವಿವಚನದಲ್ಲಿ ಹೇಗಾಗತ್ತೆ? ಗಜಃ ಪುಲ್ಲಿಂಗ ಪದ, ಸಹ ತೌ ತೇ, ಗಜಃ ಗಜೌ ಗಜಾಹ ಆಗತ್ತೆ. ಇಲ್ಲಿ ದ್ವಿವಚನ ಮಾತ್ರ ಕೇಳಿದ್ದಾರೆ, ಹಾಗಾಗಿ ಗಜಃ ಗಜೌ, ಗಜಃ ಗಜೌ. ಬಾಲಃ ಏನಾಗತ್ತೆ? ಬಾಲೌ, ಬಾಲಃ ಬಾಲೌ. ಶಿಕ್ಷಕಃ ಶಿಕ್ಷಕೌ. ಉತ್ತಮಂ. ಭಟಃ ಭಟೌ. ಭಟಃ ಭಟೌ. ಸೈನಿಕಃ ಸೈನಿಕೌ. ರಜಕಃ ರಜಕೌ. ಸೇವಕಃ ಸೇವಕೌ. ವಾನರಃ ವಾನರೌ. ಇದೆಲ್ಲದು ಪುಲ್ಲಿಂಗ ಪದಗಳೇ, ಹಾಗಾಗಿ ದ್ವಿವಚನ ಎಲ್ಲ ಒಂದೇ ತರ ಔಕಾರ ಬರುತ್ತೆ. ನೆಕ್ಸ್ಟ್ ಕಾಲಮ್ ನೋಡಿ. ಏಕವಚನೆ ಅಜಾ. ಇದೆಲ್ಲ ಸ್ತ್ರೀಲಿಂಗ ಪದಗಳು. ಅಜಾ, ನಾಸಿಕಾ, ಲತಾ, ಬಾಲಿಕಾ, ಶಿಕ್ಷಿಕಾ, ಮಹಿಳಾ, ಮಾಲಾ, ಶಾಲಾ ಎಲ್ಲ ಆಕಾರ ಅಂತ ಸ್ತ್ರೀಲಿಂಗ ಪದಗಳು. ಹೇಗಾಗತ್ತೆ? ಸಾ ತೇ ತಾಹ ಓದ್ಕೊಂಡಿದೀವಲ್ಲ, ಸಾ ತೇ ತಾಹ, ತೇ ಅನ್ನೋ ರೂಪ. ಹಾಗೆ ಅಜಾ ಅಜೇ ಅಜಾಹ, ಅಜೇ ಅಂತ ಬರಿಬೇಕು ನೀವು ಇಲ್ಲಿ, ದ್ವಿವಚನಂ ಅಜೇ. ನಾಸಿಕಾ ನಾಸಿಕೆ ಎಲ್ಲ ಏಕಾರದಲ್ಲಿ ಬರಿಬೇಕು. ಅಜಾ ಅಜೇ, ನಾಸಿಕಾ ನಾಸಿಕೆ, ಲತಾ ಲತೆ, ಬಾಲಿಕಾ ಬಾಲಿಕೆ, ಶಿಕ್ಷಿಕಾ ಶಿಕ್ಷಿಕೆ, ಮಹಿಳಾ ಮಹಿಳೆ, ಮಾಲಾ ಮಾಲೆ, ಶಾಲಾ ಶಾಲೆ. ಇಲ್ಲೆಲ್ಲದೂ ಕೂಡ ಸ್ತ್ರೀಲಿಂಗ ಪದ, ದ್ವಿವಚನ. ಆಯ್ತಾ? ಫಸ್ಟ್ ಮೇನ್ ಗೊತ್ತಾಯ್ತಲ್ಲ? 59 ಪೇಜ್ ನಂಬರ್. ಫಸ್ಟ್ ಮೇನ್ ಬಹುವಚನ ರೂಪ ಬರಿಬೇಕು. ಏಕವಚನ ಕೊಟ್ಟಿದ್ದಾರೆ, ದ್ವಿವಚನ ರೂಪ ಬರಿಬೇಕು. ಅಷ್ಟು ಅಗ್ರೆ ಗಚ್ಚಾಮಃ. ಚಿತ್ರಂ ದೃಷ್ಟ್ವಾ ಸಂಸ್ಕೃತ ಪದಾನಿ ಲಿಖತ. ಚಿತ್ರವನ್ನು ನೋಡಿ ನಾಮ ವದಂತು. ಫಸ್ಟ್ ಪಿಕ್ಚರ್ ಕಿಮ್ ಅಸ್ತಿ? ಚಟಕಃ ಏಕವಚನ. ದ್ವಯಂ ಅಸ್ತಿ, ಕಥಂ ಭವತಿ? All should unmute and answer. ಚಟಕಃ ಕಥಂ ಭವತಿ? ಭಗಿನಿ what? ಚಟಕಃ
Arya, which page? Page number 59. Second main. Chitram drishtva संस्कृतपदानि लिखत. Chatakau. चटकौ. There are two birds. चटकः एकवचने. द्विवचने कथं भवति? चटकौ. चटकौ. First picture. We'll solve column wise. First column. Next is, you must see that. Shikshike. No, come down. Come down. After that chatakaha, come down. You must see shukaha. Shukaha, right? Shukaha, parrot. Shukau. Shukaha, shukaur. Next, gajaha ಇದೆ ಏನಾಗುತ್ತೆ? Gajau. ಗಜೌ. ನೆಕ್ಸ್ಟ್ ಘಟಹ. ಘಟಹ ಇದೆ. Ghatau. ಘಟೌ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಏನಿದೆ? ಚಷಕಹ. ಲೋಟಗಳು, ಗ್ಲಾಸ್. Shashakau. Kau. ನಂತರ ಕಮ್ ಟು ನೆಕ್ಸ್ಟ್ ಕಾಲಮ್. ಮಹಿಳಾ. ಸ್ತ್ರೀಲಿಂಗ. ಇವೆಲ್ಲ ಸ್ತ್ರೀಲಿಂಗ. ಲತಾ, ಲತೆ, ಲತಾ, ತೇ, ತಾ, ಹಾಗೆ ಮಹಿಳಾ, ಮಹಿಳೆ, ಮಹಿಳಾ. Ma'am, which page number? Page number 59, second main. Okay, ma'am. ಮಹಿಳಾ, ಮಹಿಳೆ. Bagini, it's actually Shikshike, right? ಮಹಿಳಾ ಭವತಿ ಚೇತ್ ಮಹಿಳೆ. ಶಿಕ್ಷಿಕಾ ತಗೊಂಡ್ರೆ ಶಿಕ್ಷಿಕೆ. ಯಾವ್ದು ತಗೊಂಡ್ರು ನಿಮ್ಗೆ ದ್ವಿವಚನಕ್ಕೆ ಏಕಾರನೇ ಬರಿಬೇಕು. Bhagini, because in the 58th the page it is written as Shikshike. Second line. Avam Mahile. Dvayamapi satyameva. Whatever you wrote, write dvivachana. That's it. Mahile api sadhu, shikshike api sadhu. अस्तु. इदानीं माला अस्ति. कथं भवति माला? Male. माले. उटजः. Utaje. उटजे. कमलं. Kamale. कमले. सदनं. Sadane. ಸದನೆ ಅಥವಾ ಭವನಂ ಭವನೆ ಆಗುತ್ತೆ. ಸದನಂ ಇದ್ರೆ ಸದನೆ ಆಗುತ್ತೆ. ನೀವು ಯಾವ ಪದ ಬರಿತೀರೋ ಅದರದ್ದು ದ್ವಿವಚನ ಬರಿಬೇಕು. ಫಸ್ಟ್ ಮೇನ್. ಎವ್ರಿ ಒನ್ ಗಾಟ್ ನಾವು ಫಸ್ಟ್ ಮೇನ್ ಆಲ್ಸೋ ದ್ವಿವಚನ ರೂಪಗಳನ್ನ ಬರಿಬೇಕು. ಫಸ್ಟ್ ಕಾಲಮ್ ಅಲ್ಲಿ ಪುಲ್ಲಿಂಗ ಪದಗಳಿದೆ. ಸೆಕೆಂಡ್ ಕಾಲಮ್ ಅಲ್ಲಿ ಸ್ತ್ರೀಲಿಂಗ ಪದಗಳು. ಗಜಃ ಗಜೌ, ಭಟಃ ಭಟೌ, ರಜಕಃ ರಜಕೌ, ವಾನರಃ ವಾನರೌ. ಅದೇ ರೀತಿ ಸೆಕೆಂಡ್ ಕಾಲಮ್ ಅಲ್ಲಿ ನಾಸಿಕಾ ಇದೆ, ನಾಸಿಕೆ ಆಗುತ್ತೆ. ಬಾಲಿಕಾ ಇದೆ, ಬಾಲಿಕೆ ಆಗುತ್ತೆ. ಮಹಿಳಾ, ಮಹಿಳೆ. ಶಾಲಾ, ಶಾಲೆ. ಆ ರೀತಿಯಾಗಿ ದ್ವಿವಚನಗಳನ್ನ ಬರಿಬೇಕು. ವಿಲ್ ಮೂವ್ ಟು ಥರ್ಡ್ ಮೇನ್. ರಿಕ್ತ ಸ್ಥಾನಂ ಪೂರಯತ. ಅಲ್ಲಿ ಅವರು ಕೊಟ್ಟಿದ್ದಾರೆ. ತೌ ಅನ್ನೋದು ಯಾವ ಲಿಂಗ? ತೌ. ಸಹ ತೌತೆ. ಈಗ ಯಾವ ಲಿಂಗ? ತೌ Pullinga. ಪುಲ್ಲಿಂಗ. ಏತೌ. ಏತವ್ ಆಲ್ಸೋ ಪುಲ್ಲಿಂಗ. ಏತತ್ ಶಬ್ದ. ಏತೌ. Bhagini, which page? 60. 60. ಹಾ. ತೇ ಸಹ ತೌ ತೇ. ನ ದ್ವಿವಚನ ಖಲು. ಸಾ ತೇ ತಾಹ. ತೇ ಸ್ತ್ರೀಲಿಂಗ. ಏತೆ ಅಪಿ ಸ್ತ್ರೀಲಿಂಗ. ಆವಾಂ ದ್ವಿವಚನ. ಸಾರಿ, ದ್ವಿವಚನ. ಅಸ್ತು. ಅತ್ರ ಪಶ್ಯತು. ಗಜೌ. ಫಸ್ಟ್ ಕ್ವಶನ್ ಗಜೌ ಅಂತ ಕೊಟ್ಟಿದ್ದಾರೆ. ಅದು ಪುಲ್ಲಿಂಗ ಅಂತ ನಮ್ಗೆ ಗೊತ್ತು. ಗಜಃ ಗಜೌ ಆಗಿದೆ. ಎರಡು ಆನೆಗಳು ಇವೆ. ಆಗ ಸರ್ವನಾಮ ಏನಾಗ್ತೀರಾ? ತೌ ಗಜೌ. ತೌ ಗಜೌ. Etav. ನೆಕ್ಸ್ಟ್ ಅಲ್ಲಿ ತೌ ಕೂಡ ಸರಿ, ಏತವ್ ಕೂಡ ಸರಿ. ನಿಮ್ಗೆ ಕರೌ ಇದೆ. ನೆಕ್ಸ್ಟ್ ಅಲ್ಲಿ ಒಂದ್ ಕಡೆ ಏತವ್ ಹಾಕಿ, ಇನ್ನೊಂದ್ ಕಡೆ ತೌ ಹಾಕಿ. ಆ ರೀತಿ ಮಾಡಿ. ವಾನರೌ ಏತೌ. ಬಾಲೌ ತೌ ಹಾಕಿದ್ದೀನಿ ನಾನು. ಹಾಗೆ ತೌ ಸಹೋದರೌ. ತೌಗೂ ಏತವ್ಗೂ ಏನ್ ಡಿಫರೆನ್ಸ್? ತೌ ಮತ್ತೆ ಏತವ್ಗೆ? Etav means close by and Tau means far away. ಸತ್ಯ. ಏತವ್ ಈಸ್ ನಿಯರ್, ತೌ ಈಸ್ ಫಾರ್.
ಏತೌ ವಾನರೌ ತೌ ಬಾಲೌ ತೌ ಸಹೋದರೌ ಏತೌ ಯಮಲೌ ತೇ ಮಾಪಿಕೆ. ಇಲ್ಲಿಯ ಫಸ್ಟ್ 3 ಲೈನ್ಸ್ ನಿಮಗೆ ಬ್ಲ್ಯಾಕ್ ಕಲರ್ ಅಲ್ಲಿ ಇದೆ, ಕರೆಕ್ಟಾ? 1 2 3 4 5 6 ಏಕತಃ ಷಟ್ ಪರ್ಯಂತಂ ದೆ ಗಿವನ್ ಇನ್ ಬ್ಲ್ಯಾಕ್ ಕಲರ್. ತತ್ ಸರ್ವಂ ಪುಲ್ಲಿಂಗಃ ಪದಃ. ಗಜಃ ವಾನರಃ ಸಹೋದರಃ ಕರಃ ಬಾಲಃ ಯಮಲಃ. ಅದಕ್ಕೆ ನಿಮ್ಗೆ ದ್ವಿವಚನಕ್ಕೆ ಅವರೆಲ್ಲ ಅವು ಕೊಟ್ಟಿದ್ದಾರೆ. ಗಜೌ ವಾನರೌ ಸಹೋದರೌ ಕರೌ ಬಾಲೌ. ಇದಾದ ನಂತರ ಏನಿದೆ, ಬ್ಲೂ ಕಲರ್ ಅಲ್ಲಿ ಇದೆ ಅಕ್ಷರಗಳು, ಅವೆಲ್ಲ ಏನು? ಸ್ತ್ರೀಲಿಂಗ. ಸ್ತ್ರೀಲಿಂಗ ಪದಾನಿ ಸಂತಿ. ಮಾಪಿಕಾ, ಪಿಪೀಲಿಕಾ, ಮಾಲೆ, ಆಮೇಲೆ ಶಾಲೆ, ಲತೆ, ಧೀರೆ ಅಂತ ಕೊಟ್ಟಿದ್ದಾರೆ ದ್ವಿವಚನದಲ್ಲಿ. ಈಗ ಮಾಪಿಕೆ ದ್ವಿವಚನ, ಸಾ ಸ್ತ್ರೀಲಿಂಗ ಪದ, ಅದರಲ್ಲಿ ದ್ವಿವಚನಕ್ಕೇನು? ತೇ ಮಾಪಿಕೆ, ತೇ ಮಾಪಿಕೆ. ಆಮೇಲೆ ಇಲ್ಲಿ ಇನ್ನೊಂದು ಶಾಲೆನ ನಿಯರ್ ಬೈ ಅಂತ ಅನ್ಕೊಂಡ್ರೆ ಏತೆ ಶಾಲೆ ಆಗತ್ತೆ, ಏತೆ ಶಾಲೆ. ಆಮೇಲೆ ಏತೆ ಪಿಪಿಲಿಕೆ. ಇಲ್ಲಿ ನೀವು ಫಸ್ಟ್ 3ಗೆ ತೇ ಅಥವಾ ಆಲ್ಟರ್ನೇಟ್ ಮಾಡಿ, ಒಂದು ತೇ ಒಂದು ಏತೆ ಆ ರೀತಿ ಮಾಡ್ಕೊಂಡು ಆನ್ಸರ್ ಮಾಡಿ. ಮ್ಯಾಮ್, ಕ್ಯಾನ್ ಐ ಪುಟ್ ಬೋತ್? You can write, but sentence can be read only one time, right? ते गजौ एते गजौ, sorry, एतौ गजौ तौ गजौ द्वयमपि सत्यं. उत्तमं. Here also mapika also te ete द्वयमपि you can write. ಲಾಸ್ಟ್ ರೆಡ್ ಇಂಕ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ರೆಡ್ ಇಂಕ್ ಅಲ್ಲಿ ಏನಿದೆ? ನಪುಂಸಕಲಿಂಗ. ಫಲಂ, ಪದಕಂ, ನಯನಂ, ಕಮಲಂ, ಫಲಕಂ, ಸದನಂ. ಸರ್ವಂ ದ್ವಿವಚನಂ ಅಸ್ತಿ. ಫಲೆ ಏತೆ ಫಲೆ ಥೇ ಫಲೆ, ಏತೆ ಪದಕೆ ತೇ ಪದಕೆ, ಏತೆ ನಯನೆ ತೇ ನಯನೆ, ते कमले एते कमले, एते फलके ते सदने. Bhagini, what will come for avanam? कुत्र अस्ति अवनम? Ma'am, avam. आवाम ದ್ವಿವಚನಮೇವ. ಇಲ್ಲಿ ಯಾವ್ದು ಬಳಸ್ತೀರ? ಆವಾಮ್ ಅಂದ್ರೆ ನಾವಿಬ್ಬರು ಅಂತ. ಅಹಂ ಆವಾಂ ವಯಂ. ನೀವು ಆವಾಮ್ನ ಎಲ್ಲದಕ್ಕೂ ಬಳಸ್ಬೋದಾ? ಈಗ ಗಜ ಹೇಳೋದು, ಅದೇ ಹೇಳೋದು ಉತ್ತಮ ಪುರುಷ ಪ್ರಯೋಗ. ಅದು ಆವಾಂ ಗಜವು, ನಾವಿಬ್ಬರು ಗಜಗಳೆರಡು, ಗಜಗಳಿಬ್ಬರು, ನಾವೆರಡು ಆನೆಗಳು ಅಂತ ಹೇಳ್ದಾಗೆ. ನೆಕ್ಸ್ಟ್ ವಾನರವ್ ಕೊಟ್ರು, ಆವಾಂ ವಾನರವ್, ಆವಾಂ ವಾನರವ್. ಅಹಂ ಆವಾಂ ವಯಂ. ಅಹಂ ಅಂದ್ರೆ ಏಕವಚನ ನಾನು, ಆವಾಂ ಅಂದ್ರೆ ನಾವಿಬ್ಬರು, ವಯಂ ಅಂದ್ರೆ ನಾವೆಲ್ಲರೂ. ಇಲ್ಲವರು ಆವಾಂ ಕೊಟ್ಟಿದ್ದಾರೆ. ಆವಾಂ ನೀವು ಎಲ್ಲದಕ್ಕೂ ಹಾಕ್ಬೋದು. ಈಗ ಆವಾಂ ಗಜವು, 2 ಆನೆಗಳು ಹೇಳ್ತವೆ ನಿಮ್ಗೆ, ಆವಾಂ ಗಜವು, ನಾವಿಬ್ಬರು ಗಜಗಳಿಬ್ಬರು. ಹಾಗೆ ವಾನರ ಕೂಡ ಇಬ್ರು ಹೇಳೋದು. ಉತ್ತಮ ಪುರುಷ ಪ್ರಯೋಗದಲ್ಲಿ ಆವಾಂ ಬರುತ್ತೆ, ನಮ್ಮ ಬಗ್ಗೆ ನಾವೇ ಹೇಳೋದು, ಅವರೇ ಹೇಳ್ಕೋಬೇಕು. ಗಜವು ಹೇಳ್ಬೋದು, ವಾನರರು ಹೇಳ್ಬೋದು. ಮಾಪಿಕೆ, ಈಗ 2 ಸ್ಕೇಲು ಅವೇ ಹೇಳ್ಕೊತವೆ. ನಾವಿಬ್ಬರು ಸ್ಕೇಲುಗಳು. ಮಾಪಿಕೆ ಅಂದ್ರೆ ಸ್ಕೇಲ್, ಅಳತೆ ಗೋಲು ಅಂತ ಏನ್ ಹೇಳ್ತೀರಾ ಕನ್ನಡದಲ್ಲಿ? ನಾವಿಬ್ಬರು ಅಳತೆ ಗೋಲುಗಳು ಅಂತ. ಆವಾಂ ಅಂದಾಗ ಉತ್ತಮ ಪುರುಷ ಪ್ರಯೋಗ ದ್ವಿವಚನ. ನಾವಿಬ್ಬರು ಸ್ನೇಹಿತೆಯರು, ನಾವಿಬ್ಬರು ಸ್ನೇಹಿತರು. ಆ ರೀತಿ ನಿಮ್ಮ ಬಗ್ಗೆ ನೀವು ಹೇಳುವಾಗ ಇಬ್ಬರಿದ್ದಾಗ ಆವಾಂ ಆಗತ್ತೆ. ಈಗ ಅಹಂ ಪಠಾಮಿ, ಆವಾಂ ಪಠಾವಹ, ನಾವಿಬ್ಬರು ಓದುತ್ತೇವೆ. ಆ ರೀತಿ ಆವಾಂ ನೀವು ಎಲ್ಲದಕ್ಕೂ ಬರುತ್ತೆ. ಗಜವು, ವಾನರವು, ಫಲೆ, ಈ 2 ಫ್ರೂಟ್ಸ್ ಹೇಳುತ್ತೆ. 2 ಆಪಲ್ ಜೊತೆಗೆ ನಿಂತ್ಕೊಂಡು ನಿಮ್ಗೆ ಹೇಳುತ್ತೆ ನಾವಿಬ್ಬರು ಆಪಲ್ ಅಂತ.
ಹಾಗೆ ಆವಾಮ್ ಅಂತ ಹೇಳುವಾಗ ನಿಮ್ಮ ಬಗ್ಗೆ ಹೇಳೋದು ಇಬ್ಬರಿದ್ದಾಗ. ಉತ್ತಮ ಪುರುಷ ದ್ವಿವಚನ ಆವಾಮ್. ಆವಾಮ್ ಅನ್ನೋದು ಎಲ್ಲದಕ್ಕೂ ಬರುತ್ತೆ. ಆವಾಮ್ ಸಹೋದರವು, ಆವಾಮ್ ಪಿಪೀಲಿಕೆ, ಆವಾಮ್ ಧೀರೆ, ಆವಾಮ್ ಹಲಕೆ, ಆವಾಮ್ ಸದನೆ, ಆ ರೀತಿ. ಮಾಮ್ ಭಗಿನಿ. ಅಷ್ಟವಾ? ನಾನು ನಿಮಗೆ ನೋಟ್ಸ್ ಎಲ್ಲ ಕಳಿಸಿದೆ, ಚೆಕ್ ಮಾಡಿದ್ರಾ? ನಿಮ್ದು ಬರ್ದಿರೋದ್ರ ಜೊತೆ ಅದನ್ನ ಕಂಪೇರ್ ಮಾಡಿಕೊಂಡು ಕರೆಕ್ಷನ್ಸ್ ಇದ್ರೆ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ರೆ ಕೇಳಿ. ಯಾರಾದರೂ ನೋಡಿದ್ರಾ PDF ಕಳಿಸಿದ್ದು? ಮಾಮ್ ಭಗಿನಿ. ಏನಿತ್ತು? ಏನಾದರೂ ಡೌಟ್ಸ್ ಇದೆಯಾ? Chapter to 17th chapter notes. ವಿಚ್ ಒನ್? The PDF which you sent. ಹಾ. From 9th to 17th chapter. Previous also I sent 1 to 8. Right now, you please go through that once. If any changes you wrote in your book, check with me. You have any doubt means ask me. Astu agre gachamah va? Wait, we'll read once. Vihan bhavaneva vadatu. Page number 59. Come to page number 59. First main pathantu. Etesham padanam. Ma'am, You only read page number 59, first main. Gajaha, Gajau. Heading also you read. Etesham. Etesham padanam द्विवचन रूपम लिखता. अन्य सर्वे ನೋಡಿ ಕೇಳಿಸ್ಕೊಳ್ಳಿ, ಫಾಲೋ ಮಾಡಿ. ಅಷ್ಟು ಅನುಸರಂತು. ನೀವು ಹೌದಿ ವಿಧಾನ್. ಏಕವಚನ ಏಕವಚನಂ ದ್ವಿವಚನಂ ಗಜಃ ಗಜೌ. ಏಕವಚನಂ ದ್ವಿವಚನಂ ಗಜಃ ಗಜೌ. ಏಕವಚನಂ ದ್ವಿವಚನಂ. No, only one time. ಗಜಃ ಗಜೌ. ನೆಕ್ಸ್ಟ್ ಬಾಲಃ ಬಾಲೌ. ಬಾಲಃ ಬಾಲೌ. ಶಿಕ್ಷಕಃ ಶಿಕ್ಷಕೌ. ಭಟಃ ಭಟೌ. ಸಾಕು, ಪರ್ಯಾಪ್ತಂ. ಮನ್ವಿತ್ इदानीं मन्वित् अग्रे पठतु. सैनिकः सैनिकौ, रजकः रजकौ, सेवकः सेवकौ, वानरः वानकौ. पर्याप्तम्. अग्रे एतत् किम् अस्ति? Ma'am, I can't find it. Ma'am, I can't find it. Which one? Ma'am, what we are doing now? Jahnavi. Yes, ma'am. ಪ್ರಶ್ನೆ ಕೇಳಿದ್ದು ಯಾರು? Ma'am, ಅಕ್ಷರ. Page number 59. Come to page number 59. Okay. There first main. They are asking to write dvivachana roopam of the words. Gajaha gajau. Balah balau. Because they are all pullinga. ಸಹತೌತೆ. ಆಯ್ತಾ? ಆ ರೀತಿ ದ್ವಿವಚನ ಬರಿಬೇಕು. ಇದಾನಿಂ whom I called ಜಾಹ್ನವಿ. ಜಾಹ್ನವಿ ಪಠತು. ಸೆಕೆಂಡ್ ಕಾಲಮ್ ಅಜಾ ಅಸ್ತಿ. ಅಜಾ ಅಜೆ. ನಾಸಿಕಾ ನಾಸಿಕೆ. ಲತಾ ಲತೆ. ಬಾಲಿಕಾ ಬಾಲಿಕೆ. ಪರ್ಯಾಪ್ತಂ ಭಗಿನಿ, ಧನ್ಯವಾದः. ಸಾನ್ವಿ ಅಗ್ರೆ ಪಠತು. ಶಿಕ್ಷಿಕಾ ಶಿಕ್ಷಿಕೆ. ಮಹಿಳಾ ಮಹಿಳೆ. ಮಾಲಾ ಮಾಲೆ. ಶಾಲಾ ಶಾಲೆ. उत्तमम्. इदानीं प्रणीता अस्ति वा? Yes, ma'am. Read that first main only. Once again we will read. Okay, ma'am. Ajaha. No, first one gajaha. Pullinga. Gajaha.
गजः गजः गजौ पुल्लिंग पद गजः गजौ फर्स्ट कॉलम फर्स्ट कॉलम बालः बालः बालक नास्ति बालक बालः बालौ बालौ हम्म, शिक्षिका शिक्षिकौ भट्टः वेट शिक्षकः पुल्लिंग ಶಿಕ್ಷಕಃ ಅಂತ ಓದ್ಬೇಕು ನೀವು शिक्षकः शिक्षकौ ಹ್ಮ್ भटः भटः भटौ भटौ उत्तमं भगिनि अस्तु अस्तु पर्याप्तं युक्ति अस्ति वा युक्ति नास्ति वा यस् मैम अग्रे पठतु शाले no first column only no after bhatah भटः 1 second where you are reading page number 59 first main page number 15 59 bhagini 59 59 first main first column ಅಲ್ಲಿ fifth word ಓದಿ ಬಟಹ ಆದ್ಮೇಲೆ सैनिकः सैनिकौ रजकः रजकौ सेवकः सेवकौ वानरः वानरौ उत्तमं भगिनि धन्यवादः धन्यवादः प्रणव अग्रे पठतु हाँ भगिनी अजा अजे नासिका नासिके लता लते बालिका बालिके शिक्षिका शिक्षिके महिला महिले माला माले शाला शाले अस्तु धन्यवादः निनाद भगिनी only 4 forwards I gave chance वदतु निनाद पठन्तु अजा अजे अजा अजे नासिका नासिके लता लते बालिका बालिके अस्तु पर्याप्तं भगिनि पर्याप्तं सहना अग्रे पठतु सहना हाँ भगिनी शिक्षिका शिक्षिका शिक्षिके महिला महिले माला माले शाला शाले उत्तमं भगिनि धन्यवादः इन्दुमती भगिनी सेकेंड मेन पठन्तु भगिनि चित्रं दृष्ट्वा संस्कृतपदानि लिखत ಚಟಕೌ ಚಟಕೌ उत्तमं भगिनि ಇನ್ನೊಂದೆರಡು ಮೂರು ಓದ್ಬಿಡಿ ಶುಕೌ ಗಜೌ उत्तमं भगिनि उत्तमं ಘಟೌ ಚಷಕೌ हाँ उत्तमं भगिनि धन्यवादः ಧನ್ಯವಾದ आराधना भगिनी नेक्स्ट कॉलम महिले माले उटजे कमले सदने उत्तमं हर्षिणी फर्स्ट कॉलम चटकौ शुकौ गजौ घटौ चषकौ उत्तमं भगिनि धन्यवादः आदित्य सेकंड कॉलम सेकंड मेन सेकंड कॉलम महिले माला उटजे कमले माला ಕೂಡ ಮಾಲೆ ಹೇಳಬೇಕು ದ್ವಿವಚನ ಮಾಲೆ माले उटजे कमले सदने अस्तु धन्यवादः धन्यवादः अक्षर एकवारं पठतु फर्स्ट कॉलम चटकौ अस्ति छटकौ शुकौ गजौ घटौ चषकौ उत्तमं भगिनि अस्तु इदानीं
ಇಲ್ಲೆಲ್ಲ ಕೂಡ ದ್ವಿವಚನಗಳನ್ನ ಬರೀಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ಥರ್ಡ್ ಮೇಲೆ ನೀವು ತವ್ ಅಥವಾ ಏತವ್ ಹಾಕ್ಬೋದು ಪುಲ್ಲಿಂಗಕ್ಕೆ. ಫಸ್ಟ್ 3 ಬ್ಲ್ಯಾಕ್ ಕಲರ್ ಅಲ್ಲಿ ಇದೆಯಲ್ಲ ಅದಕ್ಕೆ ತವ್ ಅಥವಾ ಏತವ್ ಹಾಕಿ ಸೆಂಟೆನ್ಸ್ ಮಾಡ್ಬೋದು. ಮತ್ತೆ ಆವಾಮ್ ಕೂಡ ಮಾಡ್ಬೋದು ಉತ್ತಮ ಪುರುಷದಲ್ಲಿ. ಅವರೇ ಹೇಳುವಾಗ ಆವಾಮ್ ಆಗುತ್ತೆ. ನೆಕ್ಸ್ಟ್ ಬ್ಲೂ ಕಲರ್ ಅಲ್ಲಿ ಕೊಟ್ಟಿದ್ದಾರೆ 6 ವರ್ಡ್ಸ್. ಮಾಪಿಕೆ, ಪಿಪೀಲಿಕೆ, ಮಾಲೆ, ಶಾಲೆ, ಲತೆ, ಧೀರೆ, ಈ ರೀತಿ. ಅದಕ್ಕೆ ನೀವು ಸ್ತ್ರೀಲಿಂಗ ಹಾಕ್ಬೇಕು, ತೇ, ಏತೆ. ನಂತರ ರೆಡ್ ಕಲರ್ ಇರೋದೆಲ್ಲ ನಪುಂಸಕಲಿಂಗ. ಅಲ್ಲಿ ಕೊಟ್ಟಿರೋದ್ರಲ್ಲಿ ಫಲೆ, ಪದಕೆ, ನಯನೆ, ಕಮಲೆ, ಫಲಕೆ, ಸದನೆ. ಇದನ್ನ ಕೂಡ ನೀವು ಪುಲ್ಲಿಂಗ ತರನೇ ಇರುತ್ತಾ ಅಲ್ಲ, ತೇ ಮತ್ತೆ ಏತೆ. ತೇ ಫಲೆ ಅಥವಾ ಏತೆ ಫಲೆ. ಉತ್ತಮ. ಇದನ್ನ ಮಾಡಿ 4th ಮೇನ್ ಹೋಗೋಣ. ಪ್ರಶ್ನ ನಿರ್ಮಾಣಂ ಕುರುತ. ಅವರು ನಿಮ್ಗೆ ಆನ್ಸರ್ ಕೊಡ್ತಾರೆ, ನೀವು ಪ್ರಶ್ನೆಗಳನ್ನ ಮಾಡಬೇಕು. ಉದಾಹರಣೆ, ತೌ ಬಾಲಕೌ, ಅವರಿಬ್ಬರು ಹುಡುಗರು. ತೌ ಬಾಲಕೌ. ತೌ ಕೌ ಅಂತ ಪ್ರಶ್ನೆ ಆಗಿದೆ. ಹಾಗೇನೆ ಏತೌ ಶಿಕ್ಷಕೌ. ಏತವ್ ಅಂದಾಗ ದೇ ಆರ್ ನಿಯರ್. ಏತವ್ ಇವರಿಬ್ಬರು ಶಿಕ್ಷಕರಿಬ್ಬರು ಅಂತ. ಏತೌ ಶಿಕ್ಷಕೌ. ಪ್ರಶ್ನೆ ಏನಾಗುತ್ತೆ ಅವಾಗ? ಏತೌ ಕೌ. ಹಾ, ಏತೌ ಕೌ ಅಂತ ಹಾಕ್ಬೇಕು. ಇದೇ ರೀತಿ ತೇ ಫಲೆ ಇದೆ. ತೇ ಕೆ. ಫಲಂ ಫಲೆ ಫಲಾನಿ, ಕಿಂ ಕೆ ಕಾನಿ. ಹಾಗಾಗಿ ತೇ ಕೆ. ನೆಕ್ಸ್ಟ್ ತೇ ಶಿಕ್ಷಿಕೆ ಅಂತ ಇದೆ. ಅವರಿಬ್ಬರು ಶಿಕ್ಷಕಿಯರು. ಸಾ ತೇ ತಾಹ, ತೇ ಶಿಕ್ಷಿಕೆ. ತೇ ಪ್ರಶ್ನೆ ಏನಾಗುತ್ತೆ? ತೇ ಕೆ. ಆಮೇಲೆ 4ನೇದು ಏತೌ ಮೂಷಕೌ. ಇವುಗಳೆರಡು ಮೂಷಕಗಳೆರಡು ಅಂತ. ಏತೌ ಮೂಷಕೌ. ಏತೌ ಪ್ರಶ್ನೆ ಕೌ ಆಗತ್ತೆ. ಏತೌ ಕೌ. ಆಮೇಲೆ ಏತೆ ಫಲೆ ನಪುಂಸಕಲಿಂಗ. ಏತೆ ಫಲೆ ಏತೆ ಕೆ ಅಂತ ಆಗುತ್ತೆ. ಏತೆ ಕೆ. ತೇ ನಯನೆ, ಅವೆರಡು ನಯನಗಳು. ಅವೆರಡು ನಯನಗಳು. ತೇ ನಯನೆ. ತೇ ಕೆ, ಅವೆರಡು ಏನು ಅಂತ ಪ್ರಶ್ನೆ. ತೇ ನಯನೆ, ತೇ ಕೆ ಪ್ರಶ್ನೆ ಆಗುತ್ತೆ. ಹಾಗೇನೆ ತೇ ಮಹಿಳೆ. ತೇ ಮಹಿಳೆ. ಈಗ ಬಹುವಚನ ನೆನಪಾಗ್ತಾ ಇದೆಯಾ? ತೇ ಮಹಿಳೆ, ಇಲ್ಲಿ ದ್ವಿವಚನನೆ. ಸಾ ತೇ ತಾಹ, ತೇ ಮಹಿಳೆ, ತೇ ಕೆ ಆಗತ್ತೆ. ತೌ ಅಜೌ, ತೌ ಕೌ. ಈ ರೀತಿ ಪ್ರಶ್ನೆಗಳು ಬಂದಾಗ ನಿಮ್ಗೆ ಸರ್ವನಾಮ ಏನಿರುತ್ತೆ ಹಾಗೇನೆ ಪ್ರಶ್ನೆಗಳಿರುತ್ತೆ. ಈಗ ತೌ ಬಂದಲ್ಲಿ ಕೌ ಬರುತ್ತೆ, ತೇ ಬಂದಲ್ಲಿ ಕೆ ಬರುತ್ತೆ. ಅದು ಸ್ವಲ್ಪ ನೆನ್ಪಿಟ್ಕೊಂಡು ಬರಿಬೋದು ನೀವು ಈಸಿಯಾಗಿ. ಹಾ, ಈಗ ನೋಡಿ ದ್ವಿವಚನ ಶಬ್ದಾನ್ ಪೃಥಕ್ ಕುರುತ. ಐ ವಿಲ್ ಕಾಲ್ ದ ನೇಮ್ಸ್, ಯು ಲಿಸ್ಟ್ ಔಟ್. ಅಕ್ಷರ. ಈ ಬಾಕ್ಸ್ ಅಲ್ಲಿರೋ there are many words they given. You identify ದ್ವಿವಚನ. ಕರೌ, ನಾಸಿಕೆ, ಸತ್ಯಂ. ತೌ ಫಲೆ, ರಥೌ, ಏತೌ ನರೌ, ಬಾಲಿಕೆ, ಮಾಪಿಕೆ, ಬಾಲಕೌ, ಶಕಟೌ, ಏತೆ. ಉತ್ತಮ ಭಗಿನಿ, ಉತ್ತಮ. ಆದಿತ್ಯ ಪ್ರಯತ್ನಂ ಕರೋತಿ ವಾ? Yes, ma'am. From where? From the third line? Fifth main. Yes, ma'am. 5th main, I know. Find out. Which line? Huh? Find out third line. ಏತೌ ನರೌ. ಉತ್ತಮ. ಅದೆರಡೇ ಇರೋದಲ್ವಾ ಲೈನ್ ಅಲ್ಲಿ? ಧನ್ಯವಾದ. ಇನ್ನು ಹೇಳ್ಬೇಕಾ? ಸಾಕು ಸಾಕು, 2 ಹೇಳಿ, ಎಲ್ಲರಿಗೂ ಹೇಳಿಸ್ತೀನಿ. ಅರ್ಶಿನಿ, ಫೈಂಡ್ ಔಟ್ ಇನ್
line. In that box, last line, you have any ದ್ವಿವಚನ ಪದಂ? आं भगिनि. Hmm. बालकौ Hmm. षटतौ एते. ಶಕಟೌ. ಶಕಟ ಅಂದ್ರೆ ಏನು? ಹ್ಮ್ ಹ್ಮ್ ಕಿಮ್ ನಿನಾದ? ಐ ಕಾಂಟ್ ಹಿಯರ್ ಯು. ದುಷ್ಟ. ದುಷ್ಟನ? ಇಲ್ಲ. ಶಕಟ ಅಂದ್ರೆ ಇದು ಬಂಡಿ. ಹ್ಮ್ ಅಷ್ಟು. ಅಗ್ರೆ ಆರಾಧನಾ ವದತು ಏಕವರಂ. ಸೆಕೆಂಡ್ ಲೈನ್ ಅಲ್ಲಿ ಫೈಂಡ್ ಔಟ್ ಮಾಡಿ ಇದೆಯಾ ಅಂತ. ಸದನಂ ತೌ ಫಲೆ ಶಾಲಾ ರಥೋ. तौ फले ಹ್ಮ್ रतौ. ಉತ್ತಮ ಭಗಿನಿ. ಇಂದುಮತಿ ಭಗಿನಿ ಭವತಿ ವದತಿ ವಾ? ಎರಡನೇ ಲೈನ್ ಅಲ್ಲಿ ಏನೇನಿದೆ? ಸದನಂ ತೌ ಫಲೆ ಶಾಲಾ ರಥೌ ಇದೆ. ಅದರಲ್ಲಿ ತೌ ಫಲೆ ರಥೌ. ಹಾ ಉತ್ತಮ ಭಗಿನಿ, ಧನ್ಯವಾದ. ಸಹನಾ ಅಗ್ರೆ ಸಹನಾ ಫೋರ್ತ್ ಲೈನ್ ಅಲ್ಲಿ ಫೈಂಡ್ ಔಟ್ ಮಾಡಿದ್ರೆ ಬಾಲಾಹ. ಬಾಲಿಕೆ ಮಾಪಿಕೆ. ಹಾ ಉತ್ತಮ ಭಗಿನಿ, ಅದೆರಡು ಸ್ತ್ರೀಲಿಂಗ ಪದ ದ್ವಿವಚನ. ಧನ್ಯವಾದ. ನಿನಾದ ಫಸ್ಟ್ ಲೈನ್ ಫೈಂಡ್ ಔಟ್. ಫಸ್ಟ್ ಲೈನ್ ಅಲ್ಲಿ ಇದೆಯಾ? ಕರವು. ಹ್ಮ್ ಒಂದೇನಾ? ನಾಸಿಕೆ. ಹಾ ನಾಸಿಕ ಸ್ತ್ರೀಲಿಂಗ ಪದ ನಾಸಿಕೆ. ಧನ್ಯವಾದ ಭಗಿನಿ. ಪ್ರಣವ್ ಹಾ ಭಗಿನಿ. ಥರ್ಡ್ ಲೈನ್ ಅಲ್ಲಿ ಫೈಂಡ್ ಔಟ್ ಮಾಡಿ ಇದೆಯಾ ಅಂತ. ಏತೌ ನರೌ. ಹಾ ಉತ್ತಮ. ಧನ್ಯವಾದ. ಯುಕ್ತಿ ಅಸ್ತಿ ವಾ? ಯುಕ್ತಿ ಆಂ ಭಗಿನಿ. ಹಾ ಫೋರ್ತ್ ಲೈನ್ ಅಲ್ಲಿ ಹೇಳಿ, ಇದೆಯಾ ದ್ವಿವಚನ? ಬಾಲಿಕಾ ಬಾಲಿಕೆ. ಹ್ಮ್ ಬಾಲಿಕೆ ಸರಿ. ಮತ್ತೊಂದು ಶಿಕ್ಷಿಕಾ ಶಿಕ್ಷಿಕೆ. ಎಲ್ಲಿ ಹೋಗ್ತಾ ಇದ್ದೀರಾ? ಫಿಫ್ತ್ ಮೇನ್ ಪೇಜ್ ನಂಬರ್ 60 ಅಲ್ಲ ಇದ್ದೀರಾ? ಹಾ ಆ ಬಾಕ್ಸ್ ಅಲ್ಲಿ ಫೋರ್ತ್ ಲೈನ್ ಅಲ್ಲಿ ಇದೆ ನೋಡಿ, ಅದರಲ್ಲಿ ದ್ವಿವಚನ ಪದಗಳು ಇದೆಯಾ ಅಂತ ಫೈಂಡ್ ಔಟ್ ಮಾಡಿ. ಬಾಲಾಹ ಒಂದು ಪದ, ಬಾಲಿಕೆ ಒಂದು ಪದ, ಮಾಪಿಕೆ ಒಂದು ಪದ. ಓಕೆ. ಅದರಲ್ಲಿ ಬಾಲಿಕೆ ಇದೆ, ಹ್ಮ್ ಮಾಪಿಕಾ ಇದೆ, ಮಾಪಿಕೆ. ರಥೌ ಇದೆ. ನೋ ಓನ್ಲಿ ಫೋರ್ತ್ ಲೈನ್ ಐ ಟೋಲ್ಡ್. ಧನ್ಯವಾದ ಭಗಿನಿ. ಇದಾನಿಂ ಪ್ರಣೀತಾ ಎಸ್ ಮ್ಯಾಮ್. ಸೆಕೆಂಡ್ ಲೈನ್ ಅಲ್ಲಿ ಹೇಳಿ. ಮ್ಯಾಮ್ ತೌ ಫಲೆ ರಥ. ಉತ್ತಮ ಭಗಿನಿ. ಧನ್ಯವಾದ. ಸಾನ್ವಿ ಎಸ್ ಮ್ಯಾಮ್. ಥರ್ಡ್ ಲೈನ್ ಅಲ್ಲಿ ಹೇಳಿ. ಏತೌ ನರೌ. ಉತ್ತಮ, ಧನ್ಯವಾದ. ನಂತರ ಜಾಹ್ನವಿ ಅಸ್ತಿ ವಾ? Yes ma'am. ಲಾಸ್ಟ್ ಲೈನ್ ಅಲ್ಲಿ ಹೇಳಿ. ಲಾಸ್ಟ್ ಲೈನ್ ಬಾಲಕೌ ಶಕಟೌ ಏತೆ. ಅದ್ಯಾವ ಅಕ್ಷರ ಸೆಕೆಂಡ್ ವರ್ಡ್? ಶಕಟೌ. ಹಾ ಉತ್ತಮ ಭಗಿನಿ. ಏತೆ ಆಲ್ಸೋ. ಧನ್ಯವಾದ. ಮನ್ವಿತ್ ಅಸ್ತಿ ವಾ? ಮನ್ವಿತ್ ಎಸ್ ಮ್ಯಾಮ್. ಭವಾನ ದ್ವಿತೀಯ ಪಂಕ್ತಿ ಸ್ವೀಕರೋತು. ಸೆಕೆಂಡ್ ಲೈನ್ ಅಲ್ಲಿ ಏನಿದೆ ಓದಿ. ದ್ವಿವಚನ ಸಿಕ್ಕುತ್ತಾ? ತೌ ಹ್ಮ್ ಫಲೆ ರಥೌ.
उत्तमम् उत्तमं धन्यवादः। इदानीं विहान अस्ति वा? विहान Yes, ma'am. हा 4th ಲೈನ್ ಅಲ್ಲಿ ಹೇಳಿ. ಬಾಲಿಕೆ ಮಾಪಿಕೆ. ಹಾ ಉತ್ತಮ ಉತ್ತಮ. ಎಲ್ಲರಿಗೂ ಗೊತ್ತಾಯ್ತಲ್ಲ ದ್ವಿವಚನ ಪುಲ್ಲಿಂಗದಲ್ಲಿ ಹೇಗಿರುತ್ತೆ, ನಪುಂಸಕಲಿಂಗದಲ್ಲಿ ಹೇಗೆ, ಸ್ತ್ರೀಲಿಂಗದಲ್ಲಿ ಹೇಗೆ ಅನ್ನೋದಕ್ಕೆ ಈ ಚಾಪ್ಟರ್ ಮತ್ತೆ ಈ ಆಲ್ ಎಕ್ಸಸೈಸಸ್. ಅಷ್ಟು ಇದಾಗಿದೆ ಅಲ್ಲ. ಸಕಲೇ ನಮ ಉಲ್ಲಾಸಃ ವಿ ಸ್ಟಡಿಡ್. ಅಗೇನ್ ನಾವು ವಿ ರಿಸೀವ್ 20 ಎಷ್ಟಿದು ಅಷ್ಟಾದಶಃ ಪಾಠಃ 18th ಚಾಪ್ಟರ್. ತ್ವಂ ಅಂತ ಕೊಟ್ಟಿದ್ದಾರೆ. ತ್ವಂ ಇದ್ದಾಗ ಕ್ರಿಯಾಪದಗಳ ರೂಪ ಅಕ್ಷರ ಅಂತ. ತ್ವಂ ಅಂದ್ರೆ ಏನು? ನೀನು ಅಂತ. ತ್ವಂ ಅಂದ್ರೆ ನೀನು. ಅಹಂ ಅಂದ್ರೆ ನಾನು, ತ್ವಂ ಅಂದ್ರೆ ನೀನು. ನೀನು ಅಂತ ಬಳಸುವಾಗ ಹೇಗೆ ಕ್ರಿಯಾಪದ ನೋಡಿ, ಅರ್ಧತಾಕ್ಷರ, ಅರ್ಧವಾಕ್ಷರ ಮತ್ತೆ ಸ್ವರ ತ್ವ ಆಗತ್ತೆ. ಆಮೇಲೆ ಮಕಾರ ತ್ವಂ ಅಂತ ಬಿಡಿಸಿದ್ದಾರೆ. ಅದನ್ನ ನೀವು 10 times ಬರಿಬೇಕಲ್ಲಿ. ದಶವಾರಂ ಲಿಖತ ಅಂತ ಕೊಟ್ಟಿದ್ದಾರೆ. ದಶವಾರಂ ಲಿಖತ ತ್ವಂ ಅನ್ನೋ ಪದವನ್ನ ನೀವು ಬರಿಬೇಕಲ್ಲಿ. ಈಗ ವಿಲ್ ರೀಡ್ ದಿಸ್. ವಿಹಾನ್ ಭವನ ಪಟ್ಟದ್ದು ಫಸ್ಟ್ 3 ಓದ್ಬಿಡಿ. ಅಲ್ಲ, ಕಾಲಮ್ ವೈಸ್ ಓದಿ. ಪಠಸಿ, ಪಠತಃ, ಪಠಥ ಸಿಕ್ಕತ್ತೆ. ಕಾಲಮ್ ವೈಸ್ ಓದಿ. ತ್ವಂ ಪಠಸಿ, ಹ್ಮ್ ಯುವಾಂ ಪಠತ, ಪಠತ ಪಠತಃ, ಯೂಯಂ ಪಠತ. ಹಾ ಉತ್ತಮ. ಈಗ ತ್ವಂ ಅಂದ್ರೆ ತ್ವಂ ಅಂತ ಯಾವಾಗ ಬರುತ್ತೆ ಅಥವಾ ನೀನು ಅಂತ ಯಾವಾಗ ಹೇಳ್ತೀರಿ ಆಗ ಯಾವಾಗ್ಲೂ ಕ್ರಿಯಾಪದ ಸಿ ಇಂದ ಎಂಡ್ ಆಗತ್ತೆ. ತ್ವಂ ಪಠಸಿ, ತ್ವಂ ಲಿಖಸಿ, ತ್ವಂ ಪಿಬಸಿ, ತ್ವಂ ಲಿಖಸಿ. ಆ ರೀತಿ ಏನು ಕ್ರಿಯಾಪದಗಳು ನಾವು ಇದುವರೆಗೂ ಓದಿದೀವಿ ಅದ್ರಲ್ಲೆಲ್ಲ ಸಕಾರ ಬರುತ್ತೆ ಎಂಡಿಗೆ, ಸಿ ಅಂತ ಹೇಳಿ. ಅವಾಗ ನೀವು ಅದು ಅಂಡರ್ಸ್ಟುಡ್, ನೀವು ತಿಳ್ಕೊಬೇಕು. ಸಿ ಅನ್ನೋ ಅಕ್ಷರದಿಂದ ಕ್ರಿಯಾಪದ ಎಂಡ್ ಆದಾಗ ತ್ವಂ ಅಂತಾನೆ ಇರ್ತಾನೆ ಕರ್ತೃ. ಕರ್ತೃ ಅಂದ್ರೆ ಕಿರೆಯ ಮಾಡೋನು. ತ್ವಂ ಪಠಸಿ, ತ್ವಂ ಲಿಖಸಿ, ತ್ವಂ ಗಾಯಸಿ, ತ್ವಂ ಅಟಸಿ. ಆ ರೀತಿ ಏನೇ ಕ್ರಿಯಾಪದ ಸಿ ಇಂದ ಬರ್ತಾ ಇದ್ರೆ ಅಲ್ಲಿ ನೀನು ಅನ್ನೋನಿಗೆ ಹೇಳ್ತಾ ಇರೋದು. ತ್ವಂ ಅಂತಾನೆ ಕರ್ತೃ ಇರ್ತಾನೆ. ತ್ವಂ ಪಠಸಿ, ತ್ವಂ ಲಿಖಸಿ. ಆ ರೀತಿ ನೋಡಿ. ನೆಕ್ಸ್ಟ್ ಕೊಟ್ಟಿದ್ದಾರೆ ಪಠಸಿ, ಲಿಖಸಿ, ಖಾದಸಿ ಅಂತ. ಅದು ಏಕವಚನ. ತ್ವಂ ಅನ್ನೋ ಪದಕ್ಕೆ ನೀನು ಓದುತ್ತಿದ್ದೀಯೇ, ನೀನು ಬರೆಯುತ್ತಿದ್ದೀಯೇ, ನೀನು ತಿನ್ನುತ್ತಿದ್ದೀಯೇ. ಫಸ್ಟ್ ರೋನಲ್ಲಿ ತ್ವಂ ಪಠಸಿ, ತ್ವಂ ಲಿಖಸಿ, ತ್ವಂ ಖಾದಸಿ ಅಂತ ಇದೆ. ಓಕೆ, ವಿಹಾನ ಬಹುದು ಖಲು. ಇದಾನಿಂ ಅನ್ವಿತ್ ವದತು. ಸೆಕೆಂಡ್ ಕಾಲಮ್ ಓದಿ. त्वं लिखसि, युवां लिखतः, यूयं लिखत. ಹಾ ಉತ್ತಮಂ. ಈಗ ತ್ವಂ ಅಂದ್ರೆ ನೀನು ಬರೆಯುತ್ತಿದ್ದೀಯೇ, ತ್ವಂ ಲಿಖಸಿ. ಯುವಾಂ ಲಿಖತಃ, ಯುವಾಂ ಅಂದ್ರೆ ನೀವಿಬ್ಬರು. ತ್ವಂ ಯುವಾಂ ಯೂಯಂ. ತ್ವಂ ಲಿಖಸಿ, ಯುವಾಂ ಲಿಖತಃ, ಯೂಯಂ ಲಿಖತ. ಅರ್ಥ ಆಯ್ತಾ? ತ್ವಂ ಅಂದಾಗ ನೀನು ಏಕವಚನ, ಯುವಾಂ ಅಂದ್ರೆ ನೀವಿಬ್ಬರು. ಆ ಪಿಕ್ಚರ್ ಅಲ್ಲಿ ನೋಡಿ ಇಬ್ರು ಸ್ಟೂಡೆಂಟ್ಸ್ ಬರೀತಾ ಇದ್ದಾರೆ. ಹಾಗೆ ಲಾಸ್ಟ್ ಅಲ್ಲಿ ಎಷ್ಟು ಜನ ಇದ್ದಾರೆ? ಮೋರ್ ದ್ಯಾನ್ 2. ಇಬ್ರಕ್ಕಿಂತ ಜಾಸ್ತಿ ಇದ್ದಾರೆ, ಬಹುವಚನ. ಲಿಖಸಿ, ಲಿಖತಃ, ಲಿಖತ ಅಂತ ಕ್ರಿಯಾಪದ ರೂಪ ಆಗತ್ತೆ. ಹಾಗೆ ತ್ವಂ ಖಾದಸಿ, ಯುವಾಂ ಖಾದತಃ, ಯೂಯಂ ಖಾದತ. ಧನ್ಯವಾದ. ಇದಾನಿಂ ಜಾಹ್ನವಿ ಲಾಸ್ಟ್ ಕಾಲಮ್ ಓದಿ. ಖಾದಸಿ ಇದೆ. त्वं खादसि, युवां खादतः, यूयं खादत,
ಉತ್ತಮ. ಈಗ ನಮ್ಗೆ ಗೊತ್ತಾಯ್ತಲ್ಲ, ಪಠಸಿ ಪಠತಃ ಪಠಥ, ಲಿಖಸಿ ಲಿಖತಃ ಲಿಖಥ, ಖಾದಸಿ ಖಾದತಃ ಖಾದತ. ಇದಕ್ಕೆ ಹೇಗೆ ಅಭ್ಯಾಸಗಳನ್ನು ಮಾಡಿ. ಹಿಂದೆ ನೋಡಿ ಟೇಬಲ್ ನಿಮ್ಗೆ ತ್ವಂ ಯುವಾಂ ಯೂಯಂ ಮತ್ತೆ ಕ್ರಿಯಾಪದ ಹೇಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಪಠಸಿ ಪಠತಃ ಪಠಥ. ಹಾಗೆ ರೀತಿ ಲಿಖಸಿ ಲಿಖತಃ ಲಿಖಥ, ಆ ರೀತಿ. ಒಂದು ಟೇಬಲ್ ನಿಮಗೆ ತೋರಿಸ್ತೀನಿ, ಒಂದು ನಿಮಿಷ. ಕ್ರಿಯಾಪದ ಕೋಷ್ಟಕ. ಕ್ರಿಯಾಪದಗಳು ತೋರಿಸಿರ್ಬೇಕು. ನಾನು ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಸ್ಕ್ರೀನ್ ನೋಡ್ಬೋದಾ ನೀವೆಲ್ಲ? ಕಾಣ್ತಾ ಇದೆಯಾ? ಮಧ್ಯಮ ಪುರುಷ ಪ್ರಯೋಗ. ಇಲ್ಲಿ ನೋಡಿ, ಏಕವಚನದಲ್ಲಿ ತ್ವಂ ಇರ್ತಾನೆ, ಯುವಾಂ ದ್ವಿವಚನ, ಯೂಯಂ ಬಹುವಚನ. ಈ ತ್ವಂ ಅನ್ನೋದು ಇಲ್ಲಿ ತ್ವಂ ಇದೆ. ತ್ವಂಗೆ ಕ್ರಿಯಾಪದ ಯಾವಾಗಲೂ ಸಿ ಅಂತ ಬರುತ್ತೆ. ಪಠಸಿ, ತ್ವಂ ಪಠಸಿ, ತ್ವಂ ಲಿಖಸಿ, ತ್ವಂ ಖಾದಸಿ, ಏನಾದರೂ ಸಿ. ಹಾಗೆ ಯುವಾಂ, ಯುವಾಂ ಪಠತಃ, ದ್ವಿವಚನದಲ್ಲಿ ಯುವಾಂ ಪಠತಃ, ಯೂಯಂ ಪಠಥ. ಹಾಗೆ ಪಠಸಿ ಪಠತಃ ಪಠಥ, ತ್ವಂ ಯುವಾಂ ಯೂಯಂ ಕರ್ತೃ ಆಗಿರ್ತದೆ. ಇದು ನಿಮಗೆ ಈ ಚಾಪ್ಟ್ರಲ್ಲಿ ಹೇಳೋದು. ಇದನ್ನ ನೆನ್ಪಿಟ್ಕೋಬೇಕು. ಇಲ್ಲಿ ನೋಡಿ, ಬೇರೆ ಬೇರೆ ಏನೇನು ಕ್ರಿಯಾಪದಗಳು ಇಲ್ಲಿ ಲೀಸ್ಟ್ ಮಾಡಿದೀವಿ ಅಂತ. ಫಸ್ಟ್ ಅಕ್ಷರ ನಿಮ್ಗೆ ಟೈಟಲ್ ಅಲ್ಲಿದೆ ಸಿ, ತಹ, ಥ. ಏಕವಚನಕ್ಕೆ ಸಿ ಅಂದ್ರೆ ಪಠಸಿ, ಖಾದಸಿ, ಧಾವಸಿ, ಗಾಯಸಿ. ಅದಕ್ಕೆ ಸಿ ಅಂತ ಬಂದಾಗ ನಿಮ್ಗೆ ಕ್ರಿಯೆ ಮಾಡುವವರು ಅಂದ್ರೆ ಕರ್ತೃ ತ್ವಂ ಆಗಿರ್ತಾನೆ, ನೀನು ಅಂತಾನೆ ಬಳಸ್ತಾರೆ. ಹಾಗೆ ತಹಗೆ ನೀವಿಬ್ಬರು, ಯುವಾಂ. ಹಾಗೆ ಪಠತಃ ನೀವೆಲ್ಲರೂ ಅನ್ನೋ ಹತ್ರ ಯೂಯಂ ಅಂತ ಆಗುತ್ತೆ. ವಿಲ್ ರೀಡ್ ದಿಸ್ ಸ್ಲೈಡ್. ಸ್ವಲ್ಪ ನಿಮ್ಗೆ ಇನ್ನೂ ಚೆನ್ನಾಗಿ ಅನ್ಸುತ್ತೆ. ಅಷ್ಟು ಅಕ್ಷರ ಸ್ಕ್ರೀನ್ ನೋಡಿ ಓದ್ಬೋದಾ ನೀವು? ತ್ವಂ ಪಠಸಿ, ಯುವಾಂ ಪಠತಃ, ಯೂಯಂ ಪಠಥ. ಮತ್ತೆ ನೆಕ್ಸ್ಟ್ ಕ್ರಿಯಾಪದ. ಹಾಗೆ ಒಬ್ಬೊಬ್ರು 3 ವಾಕ್ಯ ಹೇಳಿ. ಓದತ್ತು ಭಗಿನಿ. ತ್ವಂ ಪಠಸಿ, ಯುವಾಂ ಪಠತಃ, ಯೂಯಂ ಪಠಥ. ಉತ್ತಮ ಭಗಿನಿ, ಧನ್ಯವಾದ. ಆದಿತ್ಯ ಅಗ್ರೆ ಪಠತಿ ವಾ? ಟೇಕ್ ಸೆಕೆಂಡ್ ಕ್ರಿಯಾ. ತ್ವಂ ಖಾದಸಿ, ತ್ವಂ ಖಾದತಃ, ಯೂಯಂ ಖಾದತಃ. ಯುವಾಂ ದ್ವಿವಚನ, ಯುವಾಂ
ಹ್ಮ್ युवां खादतः यूयं खादत ಹ್ಮ್ ಧನ್ಯವಾದ. ಆರಾಧನಾ, ಮೂರನೇ ಕ್ರಿಯಾಪದ ತಗೊಳ್ಳಿ. ತ್ವಂ ಧಾವಸಿ ಇದೆ. त्वं धावसि युवं धावतः ಯುವಾಂ ವಾ ದೀರ್ಘ. युवां धावतः यूयं धावत् ಉತ್ತಮ ಉತ್ತಮ ಭಗಿನಿ. ತ್ವಂ ಧಾವಸಿ ಯುವಾಂ ಧಾವತಃ ಯೂಯಂ ಧಾವತ. ಹರ್ಷಿಣಿ ಆಗ್ರೆ ಪದ್ಧತಿ ವಾ? आं भगिनि. त्वं गायसि युवां गायतः यूयं गायत् ಗಾಯಥ. ಹಾ ಉತ್ತಮ. ಗಾಯಸಿ ಅಂದಾಗ ಗಾಯನ, ಗಾಯತಿ ಅನ್ನೋ ಕ್ರಿಯಾಪದ ನಾವು ನೋಡಿದೀವಿ. ಮ್ಯೂಟ್ ಮಧ್ಯೆ ಭವತು. ಗಾಯತಿ ಅನ್ನೋದಕ್ಕೆ ಈಗ ನೀನು ಅಂತ ಹೇಳ್ತಾ ಇದೀವಿ. ನೀನು ಹಾಡುತ್ತಿದ್ದೀಯೇ, ನೀವಿಬ್ಬರು ಹಾಡುತ್ತಿದ್ದೀರೇ, ನೀವೆಲ್ಲರೂ ಹಾಡುತ್ತಿದ್ದೀರಾ ಅಂತ ಇದರ ಅರ್ಥ. ಧನ್ಯವಾದ ಭಗಿನಿ. आं भगिनि. ಇಂದುಮತಿ ಭಗಿನಿ ವದತಿ ವಾ? ಹಾ ಭಗಿನಿ. ತ್ವಂ ಪಿಬಸಿ ಯುವಂ ಪಿಬಃ ಪಿಬಃ ತಹ ಪಿಬತಃ ಪಿಬತಃ. ಪಿಬತಃ ಯೂಯಂ ಪಿಬತ. ಉತ್ತಮಂ ಭಗಿನಿ. ನೆಕ್ಸ್ಟ್ ಸಹನಾ. ಸಹನಾ ಅಸ್ತಿ ವಾ? हाँ भगिनि. त्वं नमसि युवां नमथः यूयं नमथ. ಉತ್ತಮಂ ಭಗಿನಿ. ನಿನಾದ ಅಗ್ರೆ ಪಠತಿ ವಾ? ಹ್ಮ್ विद्वन् ತ್ವಂ ಪಚಸಿ. त्वं पचसि त्वं युवां पचतः युवं पचत. ಯೂಯಂ ಪಚತ. ನೀವೆಲ್ಲರೂ ಪಚತಿ ಕ್ರಿಯಾಪದ ಏನು? ಅಡಿಗೆ ಮಾಡುವುದು ಅಂತ. ನೀನು ಅಡಿಗೆ ಮಾಡುತ್ತಿದ್ದೀಯೇ, ಪಚತಿ. ನೀವಿಬ್ಬರು ಅಡುಗೆ ಮಾಡುತ್ತಿದ್ದೀರಾ, ನೀವೆಲ್ಲರೂ ಅಡುಗೆ ಮಾಡುತ್ತಿದ್ದೀರಾ. ಅಸ್ತು ಧನ್ಯವಾದ ಭಗಿನಿ. ಪ್ರಣವ ಅಗ್ರೆ ಪಠತಿ ವಾ? ವದಸಿ. त्वं वदसि त्वं वदतः ತ್ವಂ ಅಲ್ಲ, युवां वदतः यूयं वदथ. ಉತ್ತಮಂ ಧನ್ಯವಾದ. ಅಗ್ರೆ ಯುಕ್ತಿ ವದತಿ ವಾ? ಯುಕ್ತಿ. ಯುಕ್ತಿ. Yes, Bhagini. ನಯಸಿ. त्वं नयसि युवां नयतः यूयं नयथ. ಉತ್ತಮಂ ಭಗಿನಿ. ಧನ್ಯವಾದ. धन्यवादः. ಪ್ರಣೀತಾ. Yes, ma'am. Again come first line. Tvam patasi. त्वं पठसि युवां पठतः यूयं पठत. उत्तमं भगिनी. सान्वी. Yes, ma'am. त्वं खादसि युवां खादतः यूयं खादत. उत्तमं धन्यवादः. जाह्नवी. त्वं धावसि युवां धावतः यूयं धावत. उत्तमं भगिनी. मन्वित. Yes, ma'am. त्वं गायसि युवां गायतः यूयं गायत. यूयं गायत. उत्तमम् उत्तमं. विहान अग्रे पठतु. विहान अस्ति वा? त्वं पिबसि
ಹ್ಮ್ युवां पिबथः यूयं पिबथ. ಉತ್ತಮ ಉತ್ತಮ ಮಹೋದಯ, ಧನ್ಯವಾದ. Now everyone read, no, how ಕ್ರಿಯಾಪದ ವಿಲ್ ರನ್. ತ್ವಮ್ ಇದ್ದಾಗ ಸಿ ಅಂತ ಬರುತ್ತೆ, ಅದೇ ಇಬ್ರಿಗೆ ಹೇಳುವಾಗ ನೀವಿಬ್ಬರು ಅನ್ನುವಾಗ ಇವಾಮ್ ಅಂತ ಆಗುತ್ತೆ. ಇವಾಮ್ ಖಾದತಃ ಪಿಬತಃ ಲಿಖತಃ ಆ ರೀತಿ ಆಗುತ್ತೆ. ಯೂಯಂ ಅಂದಾಗ ನೀವೆಲ್ಲರೂ, ಪಿಬಥ ಗಾಯಥ. ಏನ್ ಡಿಫ್ರೆನ್ಸ್ ಇದೆ ಇಲ್ಲಿ? ವಿಸರ್ಗ ಇದಿರುತ್ತೆ ದ್ವಿವಚನದಲ್ಲಿ, ಬಹುವಚನದಲ್ಲಿ ವಿಸರ್ಗ ಇಲ್ಲ. ಥ ಅನ್ನೋದು ಮಹಾಪ್ರಾಣ ಎರಡು ಕಡೆ. ಲಿಖತಃ ಲಿಖಥ. ಸರಿ, ಈಗ ಬುಕ್ ಅನ್ನು ಓಪನ್ ಮಾಡಿ ಪೇಜ್ ನಂಬರ್ 64 ಅಲ್ಲಿ ವಿಲ್ ಡೂ ಅಭ್ಯಾಸ. ಪೇಜ್ ನಂಬರ್ 64 ಅಲ್ಲಿ ಅಭ್ಯಾಸ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ, ತ್ವಂ ಕಿಂ ಕರೋಷಿ ಅಂತ ಪ್ರಶ್ನೆ. ವಾಟ್ ಆರ್ ಯು ಡೂಯಿಂಗ್ ಅಂತ ನೀವು ಆನ್ಸರ್ ಮಾಡ್ಬೇಕು. ಅವ್ರು ನಿಮ್ಗೆ ಕೇಳ್ತಾ ಇದ್ದಾರೆ ನೀನು ಏನ್ ಮಾಡ್ತಾ ಇದ್ದೀಯಾ ಅಂತ. ಅಲ್ಲಿ ಎಕ್ಸಾಂಪಲ್ ನಿಮಗೆ ಕೊಡ್ತಾರೆ ನೋಡಿ. ಪಟ್ ಅಂತ ಧಾತು ಕೊಟ್ಟಿದ್ದಾರೆ ಕ್ರಿಯೆಗೆ, ಯಾವ ಕ್ರಿಯೆ ಅಂತ. ನೀವು ಅದಕ್ಕೆ ತ್ವಂ ಅಂತ ಜೋಡಿಸಿ ಪಠಸಿ ಅಂತ ಮಾಡ್ತೀರ. ತ್ವಂ ಪಠಸಿ ಅಂತ ಆಗುತ್ತೆ. ಪಟ್ ಧಾತುಗೆ ವಾಕ್ಯ ಮಾಡಬೇಕು, ತ್ವಂ ಪಠಸಿ. ಹಾಗೆ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, ಲಿಖ್ ಅಂತ ಇದೆ. ಅವಾಗ ಏನಾಗುತ್ತೆ, ತ್ವಂ ಲಿಖಸಿ. ಎರಡನೇದು ಖಾದಿದೆ, ತ್ವಂ ಖಾದಸಿ. ಇದೇ ರೀತಿ ಕಂಟಿನ್ಯೂ ಮಾಡೋಣ. ವಿಹಾನ್ ಹೇಳಿ. ಥರ್ಡ್ ಒನ್ ಧಾವ್ ಅಂತ ಇದೆ. त्वं धावसि. ಉತ್ತಮ, ಧನ್ಯವಾದ. ಮನ್ವಿತ್ ಫೋರ್ತ್ ಒನ್ ಹೇಳಿ. ನೈ ಅಂತ ಇದೆ. ತ್ವಂ ನಯತಿ. ತ್ವಂ ನಯಸಿ. ಉತ್ತಮ, ನಯಸಿ ಆಗತ್ತೆ. ತ್ವಂ ನಯಸಿ. ಉತ್ತಮ. ಜಾಹ್ನವಿ. ತ್ವಂ ಪತಸಿ. ಉತ್ತಮ ಭಗಿನಿ, ಧನ್ಯವಾದ. ಸ್ವಾನ್ವಿ ನೆಕ್ಸ್ಟ್ ಹೇಳಿ. ಸಿಕ್ಸ್ತ್ ಒನ್ ತ್ವಂ ಹಸಸಿ. ಹಸಸಿ, ಕರೆಕ್ಟ್. ಹಸತಿ ಅಂದ್ರೆ ನಗುವುದು ಅಂತ. ಇಲ್ಲಿ ತ್ವಂ ಹಸಸಿ ಅಂದ್ರೆ ನೀನು ನಗುತ್ತಿದ್ದೀಯಾ ಅಂತ. ತ್ವಂ ಹಸಸಿ. ನೆಕ್ಸ್ಟ್ ಓದಿ. ಯಾರು? ಪ್ರಣೀತಾ. Yes, ma'am. Tvam. ಎಷ್ಟನೇದು ಓದ್ತಾ ಇದ್ದೀರಾ? 7th ಒಂದ? Yes, ma'am. ಪಿಬ್ ಅಂತ ಇದೆ. ಪಿಬತಿ ನಿಮಗ್ ಗೊತ್ತು, ಅಲ್ಲಿ ಪಿಬಸಿ ಹಾಕ್ಬೇಕು. ತ್ವಂ ಪಿಬಸಿ. ಉತ್ತಮ. ಹಾಗ್ರೆ ಯುಕ್ತಿ ವದತು. ರಕ್ಷ ಅಂತ ಇದೆ, ಏನಾಗುತ್ತೆ? ರಕ್ಷಸಿ. ತ್ವಂ ಸೇರಿಸಿ ಹೇಳಿ. ರಕ್ಷಸಿ. ಉತ್ತಮ. ನೀನು ರಕ್ಷಿಸುತ್ತಿದ್ದೀಯಾ ಅಂತ. ಯು ಆರ್ ಪ್ರೊಟೆಕ್ಟಿಂಗ್. ಉತ್ತಮ ಭಗಿನಿ, ಧನ್ಯವಾದ. ಪ್ರಣವ್ ವದತು ಅಗ್ರೆ. ಭಗಿನಿ. ತ್ವಂ ವದಸಿ. ಉತ್ತಮ ಭಗಿನಿ, ಕ್ಯಾನ್ ವಿ ರೈಟ್ ವದತಃ? ವದತಃ ಬರ್ದಾಗ ನೀವು ಕರ್ತೃ ಬದಲಾಯಿಸ್ಬೇಕು. ಅವಾಗ ಏನ್ ಬರೀತೀರಾ ಹೇಳಿ? ತ್ವಂ ಬರಕ್ಕಾಗಲ್ಲ. ಏನ್ ಬರಿಬೇಕಾಗ? ಯುವಾಂ ವದತಃ. ಯುವಾಂ ವದತಃ ಆಗತ್ತೆ. ಯೂಯಂ ವದತಃ ಆಗತ್ತೆ. ಆದ್ರೆ ಇಲ್ಲಿ ನಿಮ್ಗೆ ಈ ಮೈನ್ ಅಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಹಾಗೆ ಬರಿದ್ರೆ ಸಾಕು. ಉತ್ತಮ. ಏನ್ ಬರದ್ರು, ಏನ್ ಕರ್ತೃ ಇದೆ ಅದಕ್ಕೆ ಸರಿಯಾದ ಕ್ರಿಯಾಪದ ಬರೆದ್ರೆ ವಾಕ್ಯ ಸರಿ ಇರುತ್ತೆ. ಇಲ್ಲಿ ಅವರು ತ್ವಮ್ಗೆ ಕೇಳ್ತಾ ಇದ್ದಾರೆ, ಹಾಗಾಗಿ ನೀವು ತ್ವಮ್ಗಷ್ಟೇ ಬರೀರಿ. ತ್ವಂ ಲಿಖಸಿ, ತ್ವಂ ಖಾದಸಿ, ತ್ವಂ ಪಿಬಸಿ, ಆ ರೀತಿ. ಅಸ್ತು, ಧನ್ಯವಾದ. ಇದಾನಿಂ ನಿದಾನ ವದತು ಅಗ್ರೆ. Should I read 8th one? No, 10th one. Chal.
त्वं चलसि उत्तमं भगिनी, उत्तमं. सहना? भगिनी 11th one. त्वं क्षालयसि उत्तमं भगिनी, धन्यवादः. इदानीम् इन्दुमती भगिनी वदति वा? 12th ಅಲ್ಲಿ ಕಥಯಿ ಇದೆಲ್ಲ ಅದಕ್ಕೆ ಕಂಪ್ಲೀಟ್ ಸಿ ಮಾಡಿ ಕಥಯಸಿ. ಕಥಯಸಿ ತ್ವಂ ಕಥಯಸಿ. ಭಗಿನಿ, ಕಥಯತಿ ಕ್ರಿಯಾಪದ ನಮಗೆ ಗೊತ್ತು. ಇಲ್ಲಿ ನೀನು ಅಂತ ಹೇಳುವಾಗ ನೀನು ಹೇಳುತ್ತಿದ್ದೀಯ, ಕಥಯಸಿ. ಧನ್ಯವಾದ ಭಗಿನಿ. ಆರಾಧನಾ? ತ್ವಂ ಉಪವಿಶಸಿ. उत्तमं, त्वम् उपविशसि. अर्शिनी अग्रे पठति वा? त्वं गायसि. उत्तमं, त्वं गायसि. धन्यवाद भगिनी. आदित्य? पिब् ಹೇಳಿ. त्वं पिबति. त्वं पिबति. पिबति ಹೇಳಿದ್ರೆ ಕರೆಕ್ಟಾ? ಸರಿ ಪಿಬಸಿ. 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 ತೊಮ್ಮಿದ್ದಾಗ ಯಾವಾಗಲೂ ಕ್ರಿಯಾಪದ ಸಿ ಬರಬೇಕು. ಅಸ್ತು. ಅಹಂ ಇದ್ದಾಗ ಏನ್ ಬರ್ಬೇಕು ಕ್ರಿಯಾಪದ? ತ್ವಂ. ಮ್ಯಾಮ್ ಪಿಬಾಮಿ. ಪಿಬಾಮಿ ಆಗತ್ತೆ. ಅಹಂ ಇದ್ದಾಗ ಮೀ ಬರ್ಬೇಕು. ತ್ವಂ ಅಂದ್ರೆ ನೀನು ಇದ್ದಾಗ ಸಿ ಬರ್ಬೇಕು. ಅವನು ಅವಳು ಇದ್ದಾಗ ನಂತಿ. ತಿ ಬರುತ್ತೆ. ಪಠತಿ, ಪಠಸಿ, ಪಠಾಮಿ. ಪಠತಿ ಅಂದ್ರೆ ಅವನು ಓದುತ್ತಿದ್ದಾನೆ, ಹಿ ಈಸ್ ರೀಡಿಂಗ್, ಶಿ ಈಸ್ ರೀಡಿಂಗ್ ಅಂತಿರಲ್ಲ ಅದು. ಬೇರೆಯವರಿಗೆ ಹೇಳುವಾಗ ಪಠತಿ. ನನಗೆ ನಾನೇ ಹೇಳುವಾಗ ಅಹಂ ಪಠಾಮಿ, ಮೀ ಬರ್ಬೇಕು. ಅಹಂ ಬಂದಾಗ ಮೀ. ನೀನು ಅಂತ ಪರ್ಟಿಕ್ಯುಲರ್ ಆಗಿ ಒಬ್ಬರಿಗೆ ಹೇಳುವಾಗ ನೀನು ಓದುತ್ತಿದ್ದೀಯ ಅಂದಾಗ ತ್ವಂ ಪಠಸಿ. ಆಯ್ತಾ? ಉತ್ತಮ, ಧನ್ಯವಾದ. ಅಕ್ಷರ? ಕ್ಷಾಲಯ್. ಕ್ಷಾಲಯ್ ಅಂತ ಇದೆಯಲ್ಲ ಅದಕ್ಕೆ ಹೇಳಿ. ತ್ವಂ ಕ್ಷಾಲಯಸಿ. ಉತ್ತಮ ಭಗಿನಿ, ಧನ್ಯವಾದ. Now I will show you full table of Kriyapada. You people note it down. इदानीं दृश्यते वा? ಸ್ಕ್ರೀನ್ ನೋಡಿ. ಕ್ರಿಯಾಪದ, ಒಂದು ಕ್ರಿಯಾಪದ ಒಂದು ಕಾಲಕ್ಕೆ ಅಂತ ತಗೊಂಡಾಗ ಇದು ಟೇಬಲ್ ಕಂಪ್ಲೀಟ್ ಆಗುತ್ತೆ. ನಾವು ಪಠತಿ ಸ್ಟಾರ್ಟಿಂಗ್ ಓದಿದ್ವಿ. ನಂತರ ಈಗ ಮಧ್ಯಮ ಪುರುಷದಲ್ಲಿ ತ್ವಂ ಇದ್ದಾಗ ಪಠಸಿ ಓದಿದ್ವಿ. ಉತ್ತಮ ಪುರುಷದಲ್ಲಿ ಪಠಾಮಿ ಓದಿದ್ವಿ. ಅದರದ್ದು ದ್ವಿವಚನ ಬಹುವಚನ ಹೇಗೆ ಬರುತ್ತೆ ಅಂತ ಇದೊಂದು ಟೇಬಲ್. ಇದೆಲ್ಲದು ಕೂಡ ಪ್ರೆಸೆಂಟ್ ಟೆನ್ಸ್, ವರ್ತಮಾನ ಕಾಲದಲ್ಲಿ ಕ್ರಿಯಾಪದ ರೂಪಗಳು. ಸಹ ಪಠತಿ, ಸಾ ಪಠತಿ, ತ್ವಂ ಪಠಸಿ, ಅಹಂ ಪಠಾಮಿ, ಫಸ್ಟ್ ಕಾಲಮ್ ಇರೋದು. ಆ ರೀತಿ ನಿಮ್ಗೆ ಈ ಕ್ರಿಯಾಪದಗಳನ್ನ ಪರಿಚಯ ಮಾಡಿ. ಬಹುವಚನ ಕೂಡ ಓದಿದ್ವಲ್ವ, ಪಠತಿ, ಪಠಂತಿ ಅಂತ. ಇಲ್ಲಿ ಲಾಸ್ಟ್ ಅಲ್ಲಿ ಇದೆ ನೋಡಿ. ಸಿ ನೋಡಿ, ಪಠತಿನ ಫಸ್ಟ್ ಅಲ್ಲೇ ಓದಿದ್ವಿ. ಪಠತಿ ಫಸ್ಟ್ ಓದಿದ್ವ ನಾವು. ಆಮೇಲೆ ಬಹುವಚನ ಅಂದಾಗ ಪಠಂತಿ ಓದಿದ್ವಿ. ಲಿಖತಿ, ಲಿಖಂತಿ, ಪಠತಿ, ಪಠಂತಿ. ಆಮೇಲೆ ಪಠಾಮಿ ಓದಿದ್ವಿ. ಅದರಲ್ಲಿ ಬಹುವಚನ ಪಠಾಮಹ ಬಂತು. ಈಗ ಪಠಸಿ ಓದಿದ್ವಿ. ಪಠತ ಬಹುವಚನ. ದ್ವಿವಚನದಲ್ಲಿ ಹೀಗೆ ಪಠತಃ, ಪಠತಃ, ಪಠಾವ. ಈ ಟೇಬಲ್ ತುಂಬಾ ಇಂಪಾರ್ಟೆಂಟ್. ನೀವು ಇದ್ರನ್ನ ಕಲ್ತ್ರೆ ನಿಮ್ಗೆ ಕನ್ಫ್ಯೂಷನ್ ಆಗಲ್ಲ. ಪಠತಿ, ಪಠತಃ, ಪಠಸಿ, ಪಠಥ, ಪಠಾಮಿ, ಪಠಾಮಹ. ಮಸ್ತ್.
ಈಗ ಮತ್ತೆ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡೋಣ. ಈ ಟೇಬಲ್ ಒಂದ್ಸಲ ರೆಫರ್ ಮಾಡಿ. ಇಲ್ಲಿ ನಿಮ್ಗೆ ವಿತ್ ನಾನು ಕರ್ತೃಪದ ಇಲ್ಲಿ ಹಾಕಿದ್ದೀನಿ. ಸಹ, ಏಷಃ, ತತ್, ಏತತ್ ಅವೆಲ್ಲ ಏನ್ ಬರುತ್ತೆ, ಬೇರೆ ಏನೇನ್ ಸರ್ವನಾಮ ಶಬ್ದಗಳು ಮತ್ತೆ ನಾಮಪದಗಳು. ಈಗ ರಾಮಃ, ಕೇಶವಃ, ಲಲಿತಾ, ಕವಿತಾ, ಆ ರೀತಿ ಎಲ್ಲ ಪದಗಳು ಬಂದಾಗ ನಾವು ಅವ್ರನ್ನೆಲ್ಲ ಪ್ರಥಮ ಪುರುಷದಲ್ಲೇ ಬಳಸ್ತೀವಿ. ಸಹ ಪಠತಿ, ರಾಮಃ ಪಠತಿ, ವಿಮಲಾ ಪಠತಿ. ಆ ರೀತಿ ಅವರೆಲ್ಲ ಫಸ್ಟ್ ಕಾಲಮ್ ಅಲ್ಲೇ ಬರ್ತಾರೆ ನಿಮ್ಗೆ. ಎಲ್ಲ ಪ್ರಥಮ ಪುರುಷದಲ್ಲಿ ಬೇರೆಯವರೆಲ್ಲ ಬರ್ತಾರೆ. ಸಹ ಪಠತಿ, ಸಾ ಪಠತಿ, ರಾಮಃ ಪಠತಿ, ಗೋವಿಂದಃ ಪಠತಿ, ಅವರೆಲ್ಲ ಅಲ್ಲಿ ಬರ್ತಾರೆ. ಮಧ್ಯಮ ಪುರುಷದಲ್ಲಿ ನಿಮ್ಗೆ ಯಾವಾಗ್ಲೂ ಇವರೇ ಇರ್ತಾರೆ. ತ್ವಂ, ಯುವಾಂ, ಯೂಯಂ. ಇವ್ರು ಬಂದಾಗ ನಾವು ಇದನ್ನೇ ಬಳಸ್ಬೇಕು, ಪಠಸಿನೇ ಬಳಸ್ಬೇಕು. ತ್ವಂ ಬಂದ, ಯುವಾಂ ಬಂದಾಗ ಪಠತಃನೇ ಬಳಸ್ಬೇಕು, ಯೂಯಂ ಬಂದಾಗ ಪಠತ. ಅದೇ ರೀತಿಯಾಗಿ ಈ ಪದಗಳಿದ್ದಾಗ ಇವರನ್ನೇ ಬಳಸ್ಬೇಕು, ಕರ್ತರು, ಕ್ರಿಯೆ ಮಾಡುವವರು ಯಾರು ಅಂತ. ಹಾಗೆ ಪಠಾಮಿ ಅಂತ ನಿಮ್ಗೆಲ್ಲಾದ್ರೂ ಕ್ರಿಯಾಪದ ಕಂಡ್ರೆ ಸೆಂಟೆನ್ಸ್ ಬರಿಬೇಕಂದ್ರೆ ಅಹಂ ಅಂತಾನೆ ಹಾಕ್ಬೇಕು. ಸಹ ಪಠಾಮಿ ಅಂದ್ರೆ ತಪ್ಪಾಗುತ್ತೆ. ಅಹಂ ಪಠಾಮಿ ಅಂತಾನೆ ಬರಬೇಕು. ಹಾಗೆ ಪಠಾವಹ, ಪಠಾಮಹ ಕೂಡ. ಪಠಾಮಹ ಅಂದಾಗ ಬಹುವಚನ ವಯಂ ಅಂತಾನೆ ಬರಬೇಕು. ಪಠಾವಹ ದ್ವಿವಚನ ಅವಾಮ್ ಅಂತಾನೆ ಬರಬೇಕು. ಈ ಮಧ್ಯಮ ಪುರುಷ ಮತ್ತೆ ಇಲ್ಲಿ ಉತ್ತಮ ಪುರುಷಕ್ಕೆ ಇಷ್ಟೇ ಇರುತ್ತೆ ಯಾವಾಗ್ಲೂ. ತ್ವಂ, ಯುವಾಂ, ಯೂಯಂ, ಅಹಂ, ಆವಾಂ, ವಯಂ. ಉಳ್ದವರೆಲ್ಲ ಏನಿದ್ದಾರೆ ಅವರೆಲ್ಲ ನಿಮ್ಗೆ ಪ್ರಥಮ ಪುರುಷದಲ್ಲೇ ಬರ್ತಾರೆ. ಪಠತಿ, ಪಠತಃ, ಪಠಂತಿಗೆ. ಇದೊಂದು ಟೇಬಲ್ ನಾನು ನಿಮ್ಗೆ ಶೇರ್ ಮಾಡ್ತೀನಿ, ನೀವು ಅದನ್ನ ರೆಫರೆನ್ಸ್ಗೆ ಇಟ್ಕೋಬಹುದು. ಸರಿನಾ? ಮತ್ತೆ ಸೆಕೆಂಡ್ ಮೇನ್ ಓದೋಣ. ಸೆಕೆಂಡ್ ಮೇನ್ ಏನಿದೆ ನೋಡಿ. ಸೆಕೆಂಡ್ ಮೇನಲ್ಲಿ ಬಂತು ನೋಡಿ, ಅಹಂ ಅಂತ ಬಂತು ಈಗ. ಉದಾಹರಣಾನುಗುಣಂ ವಾಕ್ಯ ಪರಿವರ್ತನಂ ಕುರುತ. ಏನ್ ಕೊಟ್ಟಿದ್ದಾರೆ? ಏನ್ ಕೊಟ್ಟಿದ್ದಾರೆ ನಿಮ್ಗೆ ಸೆಕೆಂಡ್ ಮೇನಲ್ಲಿ ನೋಡಿ. ಅಹಂ ಪಠಾಮಿ ಅಂತ ಅವ್ರು ಕೊಡ್ತಾರೆ. ನೀವು ಅದನ್ನ ತ್ವಂ ಅಂತ ಮಾಡ್ಬೇಕು ಕನ್ವರ್ಷನ್. ಅಹಂ ಪಠಾಮಿ ಇರೋದು ತ್ವಂ ಪಠಸಿ ಆಗತ್ತೆ. ಇದೇ ರೀತಿ ವಾಕ್ಯ ಮಾಡ್ತೀರಾ ಈಗ. ವಿಹಾನ್ ವದತಿವ ಪುಸ್ತಕೆ 2ನೇ ಮೇನ್ ಓದಿ. ಅಹಂ ವಸಾಮಿ ಇದೆ, ಏನಾಗುತ್ತೆ? ತ್ವಂ ಆಗಿ ಕನ್ವರ್ಟ್ ಮಾಡಿದ್ರೆ ತ್ವಂ ವಸಸಿ. ಉತ್ತಮಂ, ಉತ್ತಮಂ. ಹೌದೆ. ಅಹಂ ವಸಾಮಿ ಇದ್ದಿದ್ದು ತ್ವಂ ವಸಸಿ ಆಗತ್ತೆ. ಧನ್ಯವಾದ. ಮನ್ವಿತ್ ಓದತಿವ ಸೆಕೆಂಡ್ ಒನ್. ಅಹಂ ಕ್ಷಿಪಾಮಿ ಇದೆ. ತ್ವಂ ಕ್ಷಿಪಾಸಿ. ಪಾ ದೀರ್ಘ ಬರಲ್ಲ. ಅಹಂ ಇದ್ದಾಗ ಅಲ್ಲಿ ಮಧ್ಯ ಅಕ್ಷರ ನಿಮ್ಗೆ ದೀರ್ಘ ಬರುತ್ತೆ, ಇಲ್ಲಿ ಆ ರೀತಿ ಬರಲ್ಲ. ಕ್ಷಿಪಸಿ, ತ್ವಂ ಕ್ಷಿಪಸಿ. ಸರಿನಾ? ಅಹಂ ಕ್ಷಿಪಾಮಿ, ತ್ವಂ ಕ್ಷಿಪಸಿ. ಧನ್ಯವಾದ. ಜಾಹ್ನವಿ? ಅಹಂ ಜಪಾಮಿ, ತ್ವಂ ಜಪಾಸಿ. ಜಪಸಿ. ಜಪಸಿ. ಉತ್ತಮ. ಸಾನ್ವಿ? Yes, ma'am. Aham tarami, ತ್ವಂ ತರಸಿ. ಉತ್ತಮ. ಇದಾನಿಂ ಪ್ರಣೀತಾ? ಮ್ಯಾಮ್. ಫಿಫ್ತ್ ಒನ್. ಅಹಂ ನಮಾಮಿ. ನೋಡಿದ್ರಾ? ಅಹಂ ನಮಾಮಿ. ಅಹಂ ಮ್ಯಾಮ್, I don't know which one. ಒಂದ್ ನಿಮಿಷ.
किम् अभवत् वदतु Ma'am, which प्रणीता one? Ma'am, which one? Ma'am. सेकेंड मेन फिफ्थ वन ಗೊತ್ತಾಯ್ತಾ Yes, ma'am. ಪುಸ್ತಕದಲ್ಲಿ ಸೆಕೆಂಡ್ ಮೇನ್ ಪೇಜ್ ನಂಬರ್ 64 Aha, namami. ಹ್ಮ್ ತ್ವಂ Tvam. Aha, namas, namis, namami. ನಮಸ್ ನಮಾಮಿ ಇದೆ ನಮಸಿ ಆಗತ್ತೆ Okay. ಅಹಂ ನಮಾಮಿ ತ್ವಂ ನಮಸಿ Okay, ma'am. अस्तु धन्यवादः युक्ति वदतु अग्रे युक्ति वदति वा Yes, Bhagini. सिक्स्थ वन अहम अटामि ಇದೆ Aham. Atasi. अहम अटसि आगत्ता Tvam atasi. आम् उत्तमं त्वम् अटसि उत्तमं प्रणव अग्रे वदतु Ha, Bhagini. Tvam pujayasi. त्वं पूजयसि उत्तमं धन्यवादः अग्रे निनाद वदतु निनाद Aham pujayami. Tvam pujayasi. दत् अभवत् नेक्स्ट ಹೇಳಿ अहं वहामि Aham vahami. Tvam vahasi. उत्तमं भगिनि धन्यवादः सहना अस्ति वा सहना हा भगिनि हम्म, अहं नैन्त् अल्वा अनुसरामि अहम् अनुसरामि त्वम् अनुसरसि ಅನುಸರಾಮಿ ಅಂದಾಗ ಅನುಸರತಿ ಅಂದ್ರೆ ಒಂದ್ ನಿಮಿಷ निमिषद्वयम् अहम् आगच्छामि
हरि ओम् क्षम्यताम् सहना अभवत् खलु इन्दुमती भगिनी वदति वा हाँ भगिनी विच वन भगिनी लास्ट वन 10th वन सेकंड में अहं पचामि त्वं पचसि हाँ उत्तमं भगिनी धन्यवादः अस्तु अग्रे थर्ड मेन ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡೋಣ ಆರಾಧನಾ भगिनी अहं पूजयामि कन्वर्ट ಮಾಡಿ अहं पूजयामि अहं पूजयामि वहं पूजयसि वहम त्वं त्वं पूजयसि अर्शिनी आं भगिनि अहम् अनुसरामि अहम् अनुसरामि त्वम् अनुसरासि अनुसरसि अनुसरसि हाँ उत्तमम् आदित्य Yes, ma'am. अहं जपामि Oh, where's Japami? Okay, yes, ma'am. Yes, ma'am. Tvam japati. ಜಪತಿ ವಾ ತ್ವಮ್ ಇದ್ದಾಗ ಸಿ ಬರಬೇಕು ಎಂಡ್ Yes, ma'am. Tvam japasi. ಪಾ ದೀರ್ಘ ಬರಲ್ಲ ಅಹಂ ಇದ್ದಾಗ ಮಾತ್ರ ನಿಮ್ಗೆ ಮಿಡಲ್ ಅಕ್ಷರ ದೀರ್ಘ ಬರುತ್ತೆ ಅಹಂ ಜಪಾಮಿ ತ್ವಂ ಜಪಸಿ ಬರೆದು ಪ್ರಾಕ್ಟೀಸ್ ಆಗ್ಬೇಕು ನೀವು ಬರೆದಾಗ ಪ್ರಾಕ್ಟೀಸ್ ಆಗುತ್ತೆ ಅಷ್ಟು ಧನ್ಯವಾದ ಅಕ್ಷರ Prayer ಹೇಳ್ಬೋದಾ ಮ್ಯಾಮ್? ವೇಟ್ ಅಕ್ಷರ Yes, ma'am. ಅಹಂ ತರಾಮಿ ಇದೆ ತ್ವಮ್ಗೆ ಕನ್ವರ್ಟ್ ಮಾಡಿ अहं तरामि त्वं तरसि ಹಾ ಉತ್ತಮ ಭಗಿನಿ ಧನ್ಯವಾದ ಎಲ್ಲರಿಗೂ ಚಾನ್ಸ್ ಸಿಕ್ತಲ್ಲ ಅಸ್ತು ಇದಾನಿಂ Ma'am, can I say the prayer? अस्तु वदतु इदानीं समापयामः आदित्य प्रार्थना वदतु भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् ॐ शान्ति शान्ति शान्तिः धन्यवादः राम राम पुनर्मिलामः ಧನ್ಯವಾದः राम राम भगिनी धन्यवाद भगिनी राम राम धन्यवाद मैम ಧನ್ಯವಾದ ಭಗಿನಿ ತೋರಿಸ್ತೈತೆ ಧನ್ಯವಾದ ಭಗಿನಿ ರಾಮ್ ರಾಮ್ ಧನ್ಯವಾದ ಭಗಿನಿ ರಾಮ್ ರಾಮ್ ಹೋಗೆ ಬಬ್ಲಿ ಆ ಸೈಡ್ ಹೋಗಿ